ಕೊಟ್ಟಿಲ್ಲ ಹಂಗೆ ನೋಡಿ ಎಲ್ಲ ಹೀಗೇನೆ ಮಾಡೋದು. ಇಂತ ಕೊಟ್ಟಿದ್ದು ನಾನು ಕೃಷ್ಣ ಕ್ಷೇತ್ರ ಹಾಸ್ಪಿಟಲ್ ಅಲ್ಲಿ ಸ್ಕ್ಯಾನ್ ಮತ್ತೆ ಬ್ಲಡ್ ಅಲ್ಲಿ ಮಾಡಿಸ್ದೆ. ಅವ್ರು ನೋಡಿ ಏನೋ ಮೂಳೆನೇ ಏನೋ ಬೆಳ್ಕೊಂಡಿದೆ, ದಾಖಲೆ ಅದು ಬೆಳ್ಕೊಂಡಿದೆ ಅಂದ್ರು. ಅಷ್ಟೇ, ಬ್ಲಡ್ ಕಮ್ಮಿ ಇರೋದು ಹೇಳಿಲ್ಲ. ಅದು ಮಾತ್ರೆ ತಿಂತಿದ್ರು ಕಮ್ಮಿ ಆಗ್ಲಿಲ್ವಲ್ಲ ಅಂತ ಇನ್ನೊಂದು ಏನು ಹಾಸ್ಪಿಟ್ಲ್ ಇದೆ, ಅಲ್ಲೋದ್ವಿ. ಅಲ್ಲೋಗಿದ್ದಕ್ಕೆ ಅದೊಂಥರ ಅವರು ಮೂಳೆ ಸಾವ್ದಿದೆ, ಆಮೇಲೆ ಬ್ಲಡ್ ಸ್ವಲ್ಪ ಕಮ್ಮಿ ಇದೆ. ಅವ್ರು ತಿಂಗಳಿಗೆ ತಿನ್ನೋ ಟ್ಯಾಬ್ಲೆಟ್ ಕೊಟ್ಟವ್ರು ಎಷ್ಟೊಂದು ನೋಡಿ. ನಮ್ಗೆ ಇದ್ರಲ್ಲ ಅರ್ಧ ತಿಂತಿದ್ರೆ ಎಲ್ಲ ಕಮ್ಮಿ ಆಗ್ತಾನೆ. ಕಮ್ಮಿ ಇಲ್ಲ, ತೆಗ್ದ್ಬಿಟ್ಟು ಇಲ್ಲೇ ಇದೆ ನೋಡಿ, ತೆಗ್ದ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲ, ಕಮ್ಮಿ ಆಯ್ತಿಲ್ಲ. ನೀವು ಟ್ಯಾಬ್ಲೆಟ್ ನೋಡಿ ಒಂದು ತಿಂಗಳು ಬಂದಿದ್ದಾರೆ. ಈ ಎಕ್ಸ್ರೇ ಮಾಡಿಸಿದಲ್ಲಿ ರಾಮಕೃಷ್ಣ ಸೇವಾಶ್ರಮದಲ್ಲೇನಾ? ಓಕೆ. ಬ್ಲಡ್ ಕಡಿಮೆ ಆಗಿದೆ ಅಂತ ಹೇಳಿದ್ರ ನಿಮ್ಗೆ? ಏನ್ ಕೆಲಸ ಮಾಡೋದು ನೀವು? ಯಾರು ಬ್ಲಡ್ ಕಡಿಮೆ ಆಗಿದೆ ಅಂತ ಹೇಳಿದ್ರು ನಿಮ್ಗೆ? ಯಾವ ಹಾಸ್ಪಿಟಲ್? ಅದೇ ಈಗ ಸೆಕೆಂಡ್ ಟೈಮ್ ತೋರಿಸಿದ್ನಲ್ಲ. ನಾಲಿಗೆ ಓಪನ್ ಮಾಡಿ. ಏನ್ ತಿಂದ್ರಿ? ಬೆಳಿಗ್ಗೆ ಚಪಾತಿ. ಹಲೋ, ಹಾಂ ಹಾಂ ಹೇಳೋ. ಏನಪ್ಪ? ತಿಂದ್ಬಿಟ್ಟು ಹೋದಾ? ಹ್ಞೂ. ತುಂಬಾ ಹೇಳ್ಕೊಳ್ಳೋಷ್ಟು ಹೇಗೆ ಕಡಿಮೆ ಆಗಿಲ್ಲ, ಸ್ವಲ್ಪ ಕಡಿಮೆ ಇದೆ. ಅವ್ರು ಹೇಳಿರೋಷ್ಟು ಏನು ಫುಲ್ ಹಾರ್ಟ್ ಅನಿಸುತ್ತೆ, ಜನರೇಟರ್ ಸ್ವಲ್ಪ ಹಿಮೋಗ್ಲೋಬಿನ್ ಈ 11,000 ಇರಬೇಕಿದು. ನಿಮ್ಗೆ 10.3 ಇದೆ, ಅದನ್ನ ಸ್ವಲ್ಪ ಸರಿ ಮಾಡ್ಕೋಬಹುದು. ಸ್ಕ್ಯಾನಿಂಗ್ ನಲ್ಲಿ ಅದೇ ಸ್ವಲ್ಪ ಈ ಮೂಳೆ ಬೆಳಕೊಂಡಿರೋದು ಕಾಣಿಸ್ತಾ ಇದೆ. ಇದ್ರದ್ದು ಅವ್ರು ಆಕ್ಚುಲಿ ರಿಪೋರ್ಟ್ ಕೊಡ್ಬೇಕು, ರಿಪೋರ್ಟ್ ಕೊಟ್ಟಿಲ್ಲ. ಅವರು ರಿಪೋರ್ಟ್ಗಳು ಕೊಡೋದಿಲ್ಲ, ಇವರು ಇದೇ ಪ್ರಾಬ್ಲಮ್ ಮಾಡೋದು. ಸೊ ಈಗ ಬರುತ್ತಲ್ಲ ಇದು, ಈಗ ನೀಟಾಗಿ ಹಿಂಗೆ ರೌಂಡ್ ಬರಬೇಕಿದು. ಸೊ ಇದು ಸ್ವಲ್ಪ ಗ್ರೋತ್ ಆಗಿದೆ ಇದು. ಓಕೆ, ಅದೇ ಅದು ತುಂಬಾ ಹಿಂಗೆ ಓದ್ಕೊಂಡಂಗೆ ಇರುತ್ತೆ. ಆ ಚೇರ್ ಮೇಲೆ ಕೂತ್ಕೊಳ್ಳಿ, ಕಾಲಿ ಕಡೆ ಇಟ್ಕೊಳ್ಳಿ.
ಇಲ್ಲಿ ಆ ನೋವು ಯಾವಾಗಿಂದ ಇದ್ದಿದ್ದು ನಿಮಗೆ? ಇಲ್ಲವೇ ಪಾದನೂ ಆ ನೋವಿಗೆ. ಯಾವಾಗಿಂದ ಇದೆ? ಇದು ಆಲೆ ಒಂದು 3-4 ತಿಂಗಳಿಂದ ಐತನಪ್ಪ. ಇಲ್ಲಿ ಓಕೆ, ಜಾಸ್ತಿ ಈ ಕಡೆ ಇದೆ. ಇಲ್ಲಿ ಹಿಂದ್ಗಡೆ ಕೈ ಬರ್ತಿಲ್ಲ? ಅದು ಗೊತ್ತಿಲ್ಲ, ಇಲ್ಲಿ ಬರುತ್ತೆ. ಪಾದ ನಡಿಬೇಕಾದ್ರೆ ಅಲ್ಲಿ ತುಂಬಾ ನೋವು ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರಿ ಇವಾಗ ನಿಮ್ಮ ಡಾಕ್ಟರ್? ಅದೇ ಆ ಟ್ಯಾಬ್ಲೆಟ್ ತಿನ್ನಿ 1 ತಿಂಗಳು ಗಂಟ ಅಂತ ಕೊಟ್ಟಿದ್ದಾರೆ. ತಿಂದ್ರಾ? ಅಯ್ಯೋ ತಿಂದೆ, ಒಂದು ಆಲೆ ಎಷ್ಟು 7-8 ತಿಂದಿದ್ದೀನಿ. ಓಕೆ, ಒಂದು ವಾರ ತಿಂದಿದ್ದೀನಿ, ಇನ್ನೂ ಒಂಚೂರು ಕಮ್ಮಿ ಆಗಿಲ್ವಲ್ಲ ಅಂತ ನಂಗೆ ಅದೇ ಬಿಟ್ಟು. ಆಮೇಲೆ ಮನೇಲಿ ಜಾಸ್ತಿ ಓಡಾಡ್ಕೊಂಡು ಕೆಲಸ ಮಾಡಕ್ಕಾಯ್ತಾ ಇಲ್ಲ. ಆ ಕೆಲ್ಸಕ್ಕೂ ಆಲೆ 10 ದಿವಸ ಆಯ್ತು, ಹೋಯ್ತಾನೆ ಇಲ್ಲ. ಮೆಟ್ಲು ಹತ್ತಿ ಇಳಿಯೋದು ಮಾಡಕ್ಕೂ ಆಯ್ತಾ ಇಲ್ಲ. ಓಕೆ, ಅದು ಪ್ರಮೋದ್ ಸರ್ ಫೋಟೋ ಎಲ್ಲ ತೆಗ್ದು. ಪ್ರಮೋದ್ ಹೇಗೆ ಗೊತ್ತು ನಿಮಗೆ? ನಮ್ಗೆ ಗೊತ್ತು, ನಾವು ಹೋಗ್ತಾ ಇರ್ತೀವಿ ಅವ್ರ ಹತ್ರ ಅವಾಗ. ಏನಕ್ಕೆ? ಏನಾದ್ರು ಕೇಳ್ಬೇಕಂದ್ರೆ. ಜ್ಯೋತಿಷ್ಯನ? ಅವರು ಕಾಲದೆಲ್ಲ ಫೋಟೋ ಕಳಿಸಿ ಅಂತ ಹೇಳಿದ್ರು. ಅದೆಲ್ಲ ನೆನ್ನೆ ಕಳಿಸಿದ್ದೆ. ಆಮೇಲೆ ಅದೇ ಅಮ್ಮ ಏನಾದ್ರು ಮಾಂಸ ಬೆಳ್ಕೊಂಡಿರೋದೇ ಅದು, ಅದೇನೇ ಗ್ಯಾರಂಟಿ. ನಮಗೂ ತೋರಿಸ್ತಾ ಇರೋದು. ನೀವು ಅಲ್ಲೋಗಿ ಅವ್ರ ನಂಬರ್ ಕೊಡ್ತೀನಿ, ಅವ್ರ ಹತ್ರ ಮಾತಾಡಿ. ಓಕೆ, ಬಿಡೋ ಫೋನ್ ಎತ್ತలేదు ಕೊಡಿದೆ ಅಯ್ಯ ನಿಮ್ಮ ಖಾತೆ ನೀವು. ನಿದ್ದೆ ಮಾಡಕ್, ನೈಟ್ ನಿದ್ದೆ ಮಾಡಕ್ಕೆ ಕೊಡಲ್ಲ ಇದು. ತುಂಬಾ ನೋವಿದೆಯಾ? ತುಂಬಾ ನೋವಿದೆ. ಒಂಥರ ಹಿಂಗೆ ಇಟ್ಕೊಂಡು ಬಿಟ್ಟು ಬಿಟ್ಟು ಕಿತ್ತು ತಿನ್ನಲ್ವ, ಆ ಥರ ನೋವು. ಆ ಟ್ಯಾಬ್ಲೆಟ್ ಏನು ತಗೊಳ್ಳೋದು ಬೇಡ. ಅದೇನು ಹೆಲ್ಪ್ ಆಗ್ತಿಲ್ಲ ಅಂದ್ರೆ ಯಾಕೆ ತಗೋತೀರಿ? ಅದ್ರಿಂದ ಏನೋ ಹೆಲ್ಪ್ ಆಗ್ತಿದೆ ಅಂದ್ರೆ ತಗೋಬಹುದು. ಅದೇನು ನಿಮ್ಗೆ ಹೆಲ್ಪ್ ಆಗ್ತಿಲ್ಲ. ಆ ನೋವುದು ಒಂದು 10 ಬರ್ದಿದ್ರು, ಒಂದು 5 ತಗೊಂಡು ನುಂಗ್ದೆ. 5 ನುಂಗಿದ್ರು ಕಮ್ಮಿ ಆಗಲಿಲ್ಲ. ಪೇನ್ಗೆ ಕೊಟ್ಟಿದ್ರು ಅದನ್ನ.
ಬಿ ಪಿನೂ ಇದೆ ಸ್ವಲ್ಪ, ಬಿ ಪಿ ಟ್ಯಾಬ್ಲೆಟ್ ತಿಂತಾ ಇದ್ದೀನಿ. ಯಾಕೆ ಬರ್ಸ್ಕೊಂಡ್ರಿ ಬಿ ಪಿ? ಟೆನ್ಷನ್ ಟೆನ್ಷನ್ ಟೆನ್ಷನ್ಗೆಲ್ಲ ಬಿ ಪಿ ಬರ್ತದೆ ಯಾರು ಹೇಳಿದ್ ನಿಮ್ಗೆ? ನಮ್ದು ಎಲ್ಲ ಹೇಳ್ತಾರೆ ಅವ್ರು ಹೆಂಗೆ ಅನ್ನೋದು ಅವರೇ ಹೇಳೋದು. ಎಲ್ಲರೂ ಹೇಳೋದು ಅದೇ, ಡಾಕ್ಟರ್ಗಳೆಲ್ಲ ನಿಮ್ಮನ್ನ ದಾರಿ ತಪ್ಪಿಸ್ತಾರೆ. ಎಲ್ಲ ಅವ್ರು ಹೇಳೋದೆಲ್ಲ ಸುಳ್ಳು. ಆಯ್ತಾ? ಇಲ್ಲಿ ಈ ಜಾಯಿಂಟ್ ಇದೆಯಲ್ಲ, ರಿಸ್ಟ್ ಜಾಯಿಂಟ್, ಸಾರಿ ಹ್ಯಾಂಕಲ್ ಜಾಯಿಂಟ್, ಈ ಹ್ಯಾಂಕಲ್ ಜಾಯಿಂಟ್ ಅಲ್ಲಿ ನರ ಒಂದ್ರ ಮೇಲೆ ಕುತ್ಕೊಂಡು ನರ ಹೊರಳಿದೆ, ಮತ್ತೆ ಸ್ವಲ್ಪ ಈ ಜಾಯಿಂಟ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ. ಸೊ ಅವ್ರು ನಿಮ್ಗೆ ಹೇಳಿದ್ದಾರೆ ಹಿಮ್ಮಡಿನಲ್ಲಿ ಮೂಳೆ ಬೆಳೆದಿದೆ ಅಂತ ಹೇಳಿ. ಓಕೆನಾ? ಸೊ ಹಿಮ್ಮಡಿನಲ್ಲಿ ಮೂಳೆ ಬೆಳೆದಿದ್ರೆ ನೀವಿಲ್ಲಿ ಕಾಲಿಡೋದಕ್ಕೆ ಆಗುದಿಲ್ಲ. ಇಲ್ಲಿ ನೋವು ಬರ್ಬೇಕಾಗಿದ್ದು, ಇಲ್ಲಿ ಸ್ವೆಲ್ಲಿಂಗ್ ಬಂದಿರೋದು, ಇಲ್ಲಿ ಊದ್ಕೊಂಡಿರೋದು, ನೀವು ಹೆಜ್ಜೆ ಇಡಕ್ಕೆ ಆಗ್ತಿರ್ಲಿಲ್ಲ. ಇದು ಮೂಳೆ ಬೆಳ್ಕೊಂಡಿರೋದಲ್ಲ. ಇದು ನಿಮಗೆ ಮೂಳೆ ಬೆಳ್ಕೊಂಡಿದ ತಕ್ಷಣ ನಿಮ್ಗೆ ಆತರ ಆಗುದಿಲ್ಲ. ಈ ಜಾಯಿಂಟ್ ಇದೆಯಲ್ಲ, ಸೊ ಈ ಆಂಕಲ್ ಜಾಯಿಂಟ್ಸ್, ಈ ಆಂಕಲ್ ಜಾಯಿಂಟ್ಸ್ ಅಲ್ಲಿ ಪ್ರಾಬ್ಲಮ್ ಇರೋದು. ಇದನ್ನ ಸರಿ ಮಾಡಿ, ನರ ಸರಿ ಮಾಡಿ, ಈ ಆಂಕಲ್ ಜಾಯಿಂಟ್ಸ್ ಗೆ ಸ್ವಲ್ಪ ಮೆಡಿಸಿನ್ಸ್ ಕೊಟ್ರೆ ಆ ಮೂಳೆ ಗಟ್ಟಿ ಆಗೋದಕ್ಕೆ ಮತ್ತೆ ನರಗಳಿಗೆ ಸರಿ ಹೋಗ್ತದೆ. ಅದನ್ನ ಬಿಟ್ಟು ನಿಮ್ಗೆ ಸದ್ಯ ಆಪರೇಷನ್ ಮಾಡ್ಬೇಕು ಅಂತ ಹೇಳಿಲ್ವಲ್ಲ. ಅವ್ರು ಪ್ರಮೋದ್ ಸರ್ ಹೋದ್ರು, ನೀವು ಗವರ್ಮೆಂಟ್ ಹಾಸ್ಪಿಟಲ್ ಅಂತ ಹೋದ್ರೆ ಅದು ಆಪರೇಷನ್ ಮಾಡ್ಬೋದು. ಹೌದು 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 100% ಅವ್ರು ಹೇಳೋದೇ ಹಾಗೆ. ಬಿ ಪಿ ಬರುದು ನಿಮ್ಮ ಬ್ಲಡ್ ಗಟ್ಟಿ ಆದ್ರೆ, ಆಯ್ತಾ? ಅಂದ್ರೆ ಶುದ್ಧ ರಕ್ತ ಅಶುದ್ಧ ರಕ್ತ ಆದ್ರೆ, ಇನ್ಫ್ಯೂರ್ ಬ್ಲಡ್ ಆದ್ರೆ, ಪ್ಯೂರ್ ಬ್ಲಡ್ ಇನ್ಫ್ಯೂರ್ ಬ್ಲಡ್ ಆದ್ರೆ, ಗಟ್ಟಿ ಆದ್ರೆ ರಕ್ತ ಹೇಗಿರ್ಬೇಕು ಅಂತ ತೆಳ್ಳಗಿರ್ಬೇಕು. ಓಕೆ? ನಿಮ್ಗೆ ಯಾವಾಗ ರಕ್ತ ಗಟ್ಟಿ ಆಗ್ತದೋ ನಿಮ್ಮ ಹಾರ್ಟ್ ಒಂದ್ಸಾರಿ ಹೀಗೆ 1 ಸೆಕೆಂಡ್ 1 ಬೀಟ್ ಆಗ್ಬೇಕು. ಸೊ ಡಯಾಸ್ಟಾಲಿಕ್ 120, ಸಿಸ್ಟಾಲಿಕ್ 80 ಇರ್ಬೇಕು 1 ನಿಮಿಷಕ್ಕೆ. ಸೊ ಯಾವಾಗ ರಕ್ತ ಗಟ್ಟಿ ಆಗ್ತದೋ ನಿಮ್ಮ ಹಾರ್ಟ್ ಒಂದ್ಸಾರಿ ಬೀಟ್ ಆಗೋದ್ರ ಕಡೆಗೆ 4 ಟೈಮ್ ಬೀಟ್ ಆಗ್ತದೆ. ಇವಾಗ ನೀವು ಇದನ್ನ ನೋಡಿ, ಇದನ್ನ ಖಾಲಿ ಬಾಟ್ಲು ಈಸಿಯಾಗಿ ಎತ್ಕೋತೀನಿ. ಅದೇ ಇಲ್ಲಿ 20 kg ಡಂಬಲ್ಸ್ ಎತ್ತೋದ್ರೆ ನಾವು ಎಕ್ಸ್ಟ್ರಾ ಎಫರ್ಟ್ ಆಗ್ಬೇಕು. ಸೊ ಹಾಗೆ ನಿಮ್ಮ ಹಾರ್ಟ್ ತೆಳ್ಳಗೆ ರಕ್ತ ಇದ್ರೆ ನೀಟಾಗಿ ಒಂದ್ಸಾರಿ ಈ ತರ ಬ್ಲಡ್ ಇದು ನಿಮ್ಮ ಪಂಪ್ ಮಾಡಿದ್ರೆ ಹಾರ್ಟ್ ನೀಟಾಗಿ ಟಾಪ್ ಟು ಬಾಟಮ್ ಬ್ಲಡ್ ರಕ್ತ ಸರಾಗೋಗಿ ಹೋಗ್ತದೆ. ಯಾವಾಗ ರಕ್ತ ಗಟ್ಟಿ ಆಗಿರ್ತದೋ ರಕ್ತನ ಇಡೀ ದೇಹದ ಭಾಗಗಳಿಗೆಲ್ಲ ಸಪ್ಲೈ ಮಾಡ್ಬೇಕು ಅಂದ್ರೆ, ಓವರ್ ಆಲ್ ಬಾಡಿಗೆ ಸಪ್ಲೈ ಮಾಡ್ಬೇಕು ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಆಕ್ಸಿಜನ್ ಸರ್ಕ್ಯುಲೇಷನ್ ಹಾರ್ಟ್ 2 ಟೈಮ್ 3 ಟೈಮ್ ಬೀಟ್ ಮಾಡಬೇಕಾಗ್ತದೆ. ಸೊ ಅದು ಹಾರ್ಟ್ ಮೇಲೆ ಪ್ರೆಷರ್ ಬರ್ತದೆ. ಸೊ ಮತ್ತೆ ನಿಮಗೆ ಆ ಬ್ಲಡ್ ಹೋಗ್ಬೇಕು ಅಂದ್ರೆ ನಿಮ್ಗೆ ಟಾಪ್ ತಲೆ ತನಕ, ಬ್ರೈನ್ ಇಂದ ಈ ಕಾಲ್ ತುದಿ ತನಕ ಹೋಗ್ಬೇಕು ಅಂದ್ರೆ ತೆಳ್ಳಗಿದ್ರೆ ಈಸಿಯಾಗಿ ಒಂದ್ಸಾರಿ ಪಂಪ್ ಆದ್ರೆ ಮೇಲ್ಗಡೆಯಿಂದ ಕೆಳಗಡೆ ತನಕ ಹೋಗಿ ಮತ್ತೆ ಫಿಲ್ಟರ್ ಆಗೋದಕ್ಕೆ ಹಾರ್ಟ್ ಕಡೆ ಹೋಗ್ತದೆ. ಗಟ್ಟಿ ಆಗಿದಾಗ ಎಕ್ಸ್ಟ್ರಾ ಪ್ರೆಷರ್ ಹಾಕ್ಬೇಕಲ್ಲ, ಅದನ್ನೇ ಬ್ಲಡ್ ಪ್ರೆಷರ್ ಅಂತ ಹೇಳೋದು. ಪ್ರೆಷರ್ ಹಾಕ್ಬೇಕಲ್ಲ ಹಾರ್ಟ್, ಅದಕ್ಕೆ ಬ್ಲಡ್ ಪ್ರೆಷರ್ ಅಂತ. ಬಿ ಪಿ ಬರೋದಕ್ಕೆ ಮೇನ್ ರೀಸನ್ ಈಸ್ ನಿಮ್ಮ ರಕ್ತ ಕೆಟ್ಟಿರೋದು, ಇನ್ಫ್ಯೂರ್ ಬ್ಲಡ್. ಅದನ್ನ ಸರಿ ಮಾಡ್ಕೋಬೇಕು. ಅದನ್ನ ಸರಿ ಮಾಡ್ಕೊಂತು ಅಂದ್ರೆ ನಿಮ್ಗೆ ಬಿ ಪಿಗೆ ನೀವು ಯಾವುದೇ ಇಂಡಿಯಾದಲ್ಲಿ ಅಥವಾ ಯಾವುದೇ ಡಾಕ್ಟರ್ಸ್ ಹತ್ರ ಹೋದ್ರು ನೀವು ಸಾಯಿ ತನಕ ಬಿ ಪಿ ಮಾತ್ರ ತಗೋಬೇಕು ಅಂತಾನೆ ಹೇಳೋದು. ಆಯ್ತಾ? ಅದಕ್ಕೆ ಕಂಪ್ಲೀಟ್ ಕ್ಯೂರ್ ಆಗಿಲ್ಲ ಅಂತ ಹೇಳ್ತಾರೆ. 100% ಕ್ಯೂರ್ ಮಾಡಬಹುದು. ವಿತ್ ಇನ್ 3 months ನಾವು ಹೇಳಿದಂಗೆ ಡಯಟ್ ಫಾಲೋ ಮಾಡ್ಬಿಟ್ಟು ನಾವು ಕೊಟ್ಟ ಮೆಡಿಸಿನ್ಸ್ ಎಲ್ಲ ತಗೊಂಡು ಅಂದ್ರೆ 100% ಬಿ ಪಿನ ಇಲ್ದಂಗೆ ಮಾಡ್ಬೋದು. ಟೆನ್ಷನ್ ಅಂದ್ರೆ ಇವ್ ನಿಮ್ಗೆ ಹೊರಗಡೆ ಬರ್ತೀರಿ, ಅಲ್ಲಿ ನಮ್ದು ನಾಯಿ ಮರಿ ನಿಮ್ಗೆ ಬೋಳಕ್ ಬರ್ತದೆ, ಕಾಲಿಟ್ಕೊಳಕ್ ಬರ್ತದೆ. ಅವಾಗ ನೀವು ಹೋಗ್ತಿರಲ್ಲ, ಅವಾಗ ಬ್ಲಡ್ ನಿಮ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆಗಲಿಲ್ಲ, ಪ್ರೆಷರ್ ಜಾಸ್ತಿ ಆಗಲ್ಲ ಅಂದ್ರೆ ನಿಮ್ಗೆ ಅದು ಆ ಕಡೆ ಹೋಗ್ಬೇಕು ಅಂತ ಅನ್ಸುದಿಲ್ಲ. ಅದು ಜಸ್ಟ್ ಬಂದು ಹೋಗುವಂತಹದ್ದು ಬ್ಲಡ್ ಪ್ರೆಷರ್. ನಿಮ್ಗೆ ರೆಗ್ಯುಲರ್ ಬ್ಲಡ್ ಪ್ರೆಷರ್ ಇದೆ ಅಂದ್ರೆ ನಿಮ್ಮ ರಕ್ತ ಕೆಟ್ಟಿದೆ ಅಂತ, ಬ್ಲಡ್ ಕೆಟ್ಟಿದೆ. ನಿಮ್ಮ ಫುಡ್ ಸ್ಟೈಲ್ ಸರಿ ಇಲ್ಲ, ಲೈಫ್ ಸ್ಟೈಲ್ ಸರಿ ಇಲ್ಲ, ದಿನಕ್ಕೆ 20 ಸಾರಿ ಕಾಫಿ ಟೀ ಕುಡಿತಿರ್ತೀರಿ,